अनन्तगुणपूर्णत्वात् अगम्याय सुरैरपि सर्वेष्टदात्रे देवानां नमो नारायणायते। ओम आप्यायन्तु ममाङ्गानि वाक्प्राणश्चक्षुश्रोत्रमथो बलमिन्द्रियाणि च सर्वाणि सर्वं ब्रह्मोपनिषदं माहं ब्रह्म निराकुर्याम् मा ब्रह्म निराकरोत्। अनिराकरणमत्वनिराकरणं नेस्तु तदात्मनि निरतेय उपनिषत्सु धर्माः ते मयि सन्तु। ओम शान्ति शान्ति शान्तिः। हरिः ओम। केनेषितं पतति प्रेष्ठं मनः केन प्राणप्रथमत्वैति युक्तः केनेष्टां वाचमिमां वदन्ति चक्षुश्रोत्रं कौदेवो विनक्ति ಅನ್ನುವ ಆರಂಭದ ಮಂತ್ರವನ್ನ ನಿರೂಪಣೆ ಮಾಡಿ ಅದಕ್ಕೆ ಪೂರ್ವ ಪೀಠಿಕೆಯಾಗಿ ಯಾರು ಸಂವಾದ ಮಾಡಿದ್ದು, ಯಾರು ಈ ಪ್ರಶ್ನೆ ಕೇಳಿದ್ದು ಅನ್ನೋದನ್ನ ಹೇಳ್ತಾ ವೈಜಯಂತದಲ್ಲಿ ಚತುರಾನನನು ಪಂಚಾನನನಿಗೆ ವಿಷ್ಣುವಿನ ವಿಷಯಕವಾದ ಪ್ರಶ್ನೆಯನ್ನು ಕೇಳಿದಾಗ ಈ ಉತ್ತರವನ್ನ ಕೊಟ್ಟ ಅನ್ನುವ ಹಿನ್ನೆಲೆಯನ್ನು ಹೇಳುವಾಗ ಬಹಳ ವಿಶೇಷ ಎನ್ನಿಸುವುದೇನು ಅಂದ್ರೆ ಎಲ್ಲದಕ್ಕಿಂತ ಮುಖ್ಯವಾದ ಪ್ರಶ್ನೆ ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಅಂತ. ಮನಃ ಕೇನ ಪ್ರೇಷಿತಂ ಪತತಿ ಅನ್ನುವ ಮಾತು ಬಂದಾಗ ಮನಸ್ಸೇ ಇಲ್ಲಿ ಚಿತ್ತದ ಹತ್ರ ಪ್ರಾರ್ಥನೆ ಮಾಡುವಂತಹ ವಿಷಯ ಬಂತು. ಮನಸ್ಸು ಪ್ರಾರ್ಥನೆ ಮಾಡುವುದು ಅಂತಂದ್ರೆ ರುದ್ರದೇವ ಮನೋಭಿಮಾನಿಯಾಗಿ ತನ್ನ ಮನಸ್ಸಿನ ಬಗ್ಗೆನೇ ಪ್ರಶ್ನೆ ಕೇಳುವ ಹಾಗೆ ಲೋಕದಲ್ಲಿ ಎಲ್ಲರ ಮನಸ್ಸನ್ನು ನಿಯಂತ್ರಿಸುವಂತಹ ಚತುರ್ಮುಖರ ಮನಸ್ಸು ಕೂಡ ಯಾರಿಂದ ನಿಯಮ್ಯವೋ ಅಂತಹ ಭಗವಂತನ ಪರಿಚಯವನ್ನ ನೀನು ಮಾಡಿಕೊಡ್ಬೇಕು ಅಂತ ಇತಿ ಪೃಷ್ಟಸ್ಥೆ ತದಾ ಬ್ರಹ್ಮ ಪ್ರಾಹ ದೇವಂ ಉಮಾಪತಿಂ ಧ್ಯಾತ್ವಾ ನಾರಾಯಣಂ ದೇವಂ ಸರ್ವಾಧಾರಂ ಅನೂಪಮಂ. ಉಪಮ ಅಂತಂದ್ರೆ ಪರಿಚಯಕ್ಕೆ ಇನ್ನೊಂದು ವ್ಯಕ್ತಿಯನ್ನ ತೋರಿಸಬಹುದಾದಂತಹದ್ದು. ಅನೂಪಮ ಅಂತಂದ್ರೆ ಅವನನ್ನ ಅನುಸರಿಸಿ ಜಗತ್ತಿನಲ್ಲಿ ಏನಿದ್ರು ಅದು ಅವನನ್ನೇ ಉಪಮೆಯಾಗಿ ಕೊಡಬಹುದು ಹೊರತು ಅವನೇ ಒಂದು ಉಪಮೆಯಾಗಿ ಯಾವುದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಉಪಮಂ ಅವನನ್ನೇ ಅನುಸರಿಸಿ ಎಲ್ಲವನ್ನು ಉಪಮೆಯಾಗಿ ಕೊಡ್ಬೇಕು, ಅವನಿಗಿಂತ ಮೇಲೆ ಒಂದು ಉಪಮೆ ಇಲ್ಲ. ಅಂತಹ ಸರ್ವಜ್ಞಂ ಸರ್ವಶಕ್ತಿಂ ಸರ್ವದೋಷ ವಿವರ್ಜಿತಂ ಯಸ್ ಪ್ರಾಣಸ್ಯ ಪ್ರಣೇತಾ ಚ ಚಕ್ಷುರಾದೇಶ್ಚ ಸರ್ವಶಃ ಅಗಮ್ಯ ಸರ್ವದೇವೈಶ್ಚ ಪರಿಪೂರ್ಣತ್ವ ಹೇತುತಃ ಪ್ರಾಣಾದೀನಾಂ ಪ್ರಣೇತಾ ಚ ಸರ್ವವೇತ್ತಾ ಚ ಸರ್ವಶಃ ಸರ್ವೋತ್ತಮಶ್ಚ ಸರ್ವತ್ರ ಸ ವಿಷ್ಣುರಿತಿ ಧಾರ್ಯತಾಂ. ಚತುರ್ಮುಖ ಇಷ್ಟೂ ವಿಷಯಗಳಿಗೆ ಅತ್ಯಂತ ನಿಖರವಾದ ಒಂದು ಪ್ರತಿಕ್ರಿಯೆಯನ್ನ ಕೊಡ್ತಾನೆ. ಚಕ್ಷು ಅಂದ್ರೆ ಕಣ್ಣು, ಕಿವಿ, ಮಾತು, ಮನಸ್ಸು ಈ ಎಲ್ಲವನ್ನು ಕೂಡ ಯಾರು ನಿಯಂತ್ರಿಸ್ತಾರೆ ಅಂತ ನೀನು ಪ್ರಶ್ನೆ ಕೇಳಿದ್ದು. ಕೇನ ಪ್ರೇರಿತಂ ಯಾತಿ, ಪ್ರಾಣ ಯಾರಿಂದ ಪ್ರೇರಿತನಾಗಿ ಕಾರ್ಯವನ್ನು ಮಾಡುತ್ತಾನೆ, ಇದರಲ್ಲಿ ಸರ್ವೋತ್ತಮನಾದವನು ಯಾರು? ಕಣ್ಣಿಗೆ ಅಭಿಮಾನಿಯೋ, ಕಿವಿಗೆ ಅಭಿಮಾನಿಯೋ, ಅಥವಾ ಮಾತಿಗೆ ಅಭಿಮಾನಿಯಾದ ದೇವತೆಯೋ, ಇವರೆಲ್ಲರೂ ಕೂಡ ಯಾರಿಂದ ಪ್ರೇರಿತರಾಗಿ ಲೋಕದಲ್ಲಿ ಅನೇಕ ಕಾರ್ಯಭಾರಗಳನ್ನ ನಡೆಸುತ್ತಾರೆ. ಇತಿ ಪೃಷ್ಟಃ ತದಾ ಬ್ರಹ್ಮ ಪ್ರಾಹ ಧ್ಯಾತ್ವಾ ದೇವಂ ನಾರಾಯಣಂ. ಅವನು ಕೂಡ ಕೂಡಲೇ ಉತ್ತರ ಹೇಳಲಿಲ್ಲ. ನಾನೀಗ ಉತ್ತರ ಕೊಡಬೇಕಾದ್ರೆ ನನ್ನೊಳಗೆ ನಿಂತು ಪ್ರೇರೇಪಣೆ ಮಾಡಿ ಇಂದ್ರಿಯಗಳಲ್ಲಿ ಅದೇ ಮಾತುಗಳನ್ನ ಬರುವಂತೆ ಮಾಡಿ, ಕೇಳುವವನಲ್ಲೂ ಅದೇ ಶಬ್ದಗಳನ್ನ ಅರ್ಥವಾಗುವಂತೆ ಮಾಡಿ, ಈರುವರಲ್ಲೂ ಕೂಡ ಜ್ಞಾನದ ಮಥನವನ್ನ ಮಾಡಿಸಿ ತಕ್ಕದ ಜ್ಞಾನವನ್ನ ಕೊಟ್ಟು ಅವರ ಮೂಲಕ ಆತ್ಮೋದ್ಧಾರದ
ತಿಳಿವನ್ನ ಹೆಚ್ಚಿಸುವ, ಲೋಕಕ್ಕೆ ಗುರುಗಳಾಗಿ ಈ ಈರ್ವರನ್ನ ನಿಯೋಜಿಸುವಂತಹ ವ್ಯಕ್ತಿತ್ವ ಅವನದ್ದು. ಅದಕ್ಕೆ ಧಾರಣಂ ಸರ್ವಾಧಾರಂ, ಎಲ್ಲದಕ್ಕೂ ಆಧಾರಭೂತನೆನಿಸಿದಂತಹ ನಾರಾಯಣನನ್ನು, ಎಂತಹ ನಾರಾಯಣ? ಸರ್ವಜ್ಞಂ, ಎಲ್ಲ ತಿಳಿದವನನ್ನು, ಸರ್ವಶಕ್ತಿಂ, ಎಲ್ಲ ರೀತಿಯ ಇಂದ್ರಿಯಗಳನ್ನ ಪ್ರೇರೇಪಿಸುವಲ್ಲಿ ಶಕ್ತಿ ಉಳ್ಳವನನ್ನು. ಅಲ್ಲ, ನಮ್ಗೆ ಇದೊಂದು ಅನುಭವಕ್ಕೆ ಬರುವುದೇ ಇರುವ ವಿಷಯ. ಹೊರಗಿನಿಂದ ಹೋಗು ನೋಡ್ಕೊಂಡ್ ಬಾ ಅಂತ ಹೇಳ್ಬೋದು ಹೊರತು, ಒಳಗೆ ಕಣ್ಣಿನಲ್ಲಿ ನಿಂತು ನೋಡು ಅಂತ ಆದೇಶಿಸುವಂತಹ ಒಂದು ಅನುಭವವನ್ನು ನಾವು ಪಡೆದಿಲ್ಲ. ನಮ್ಗಂತದ್ದು ಗೊತ್ತಿಲ್ಲ. ಈ ಶಕ್ತಿ ಹೇಗೆ ಸಾಧ್ಯ? ಪರಮಾತ್ಮನಿಗೆ ಸಾಧ್ಯ ಅಂದು. ಸರ್ವಶಕ್ತಿ, ಎಲ್ಲರಲ್ಲೂ ನಿಂತು ಒಳಗಿನಿಂದಲೂ ಪ್ರೇರೇಪಿಸುವ ಶಕ್ತಿ ಇರುವಂತಹ ಒಬ್ಬನೇ ಒಬ್ಬ ಪರಮಾತ್ಮ. ಆದ್ರಿಂದ ಅವನು ಸರ್ವಶಕ್ತ. ಸರ್ವಶಕ್ತಿಂ, ಎಲ್ಲ ಜೀವಿಗಳಲ್ಲಿಯೂ ಆಯಾ ಇಂದ್ರಿಯಗಳಿಂದ ಉಂಟಾಗುವಂತಹ ಎಲ್ಲ ಚಟುವಟಿಕೆಗಳನ್ನ ನಿಯಂತ್ರಿಸುವವನು, ನಡೆಯುವಂತೆ ಮಾಡುವವನು, ನಡೆಯದಂತೆ ತಡೆಯುವವನು, ಏನ್ ಬೇಕೋ ಅದನ್ನ ಕಾಲ ಕಾಲಕ್ಕೆ ಮಾಡ್ತಾನೆ. ಮಾಡುದು ಅಂದ್ರೆ ಏನು? ಬೇಕಾಬಿಟ್ಟೆ ಆಯ್ತಲ್ವಾ? ಸರ್ವ ಅಧಿಕಾರಿ ಅಂತ ಹೇಳಿ ಬೇಕಾದಂತೆ ನಡ್ಕೊಂಡದ್ದು ಅಂತಂದ್ರೆ ನಾವು ಲೋಕದಲ್ಲಿ ಅಂತಹ ವ್ಯಕ್ತಿತ್ವವನ್ನ ಎಲ್ಲೂ ಕೂಡ ಪೂಜಿಸುವುದನ್ನ ಕಾಣೋದಿಲ್ಲ. ಯಾಕಂದ್ರೆ ಇದರಿಂದ ಲೋಕಕ್ಕೆ ಹಾನಿಯಾಗಿ ಅವರು ಅಳಿದು ಹೋದ ಪ್ರಸಂಗಗಳನ್ನೇ ನಾವು ನೋಡ್ತೇವೆ. ಹಿಟ್ಲರ್ನಂತವರೆಲ್ಲ ತಮಗೆ ಬೇಕಾದಂತೆ ಜಗತ್ತನ್ನ ರೂಲ್ ಮಾಡುವಂತಹ ಅಧಿಕಾರವನ್ನ ಹೊಂದಿ ಅದನ್ನ ದುರುಪಯೋಗ ಪಡಿಸಿಕೊಂಡದ್ದನ್ನೆಲ್ಲ ನಾವು ನೋಡ್ತೇವೆ. ಹಾಗೆ ಪರಮಾತ್ಮನು ಕೂಡ ಸರ್ವಶಕ್ತ ಅನ್ನುವ ಕಾರಣಕ್ಕಾಗಿ ಈ ರೀತಿ ನಡ್ಕೊಳ್ಳುವುದು ಎಷ್ಟು ಸರಿ ಅಂದ್ರೆ, ಅದಕ್ಕೆ ಮುಂದಿನ ಪದ ಅದರ ಸಮಸ್ಯೆಯನ್ನ ಪರಿಹಾರ ಮಾಡುತ್ತೆ. ಸರ್ವದೋಷ ವಿವರ್ಜಿತಂ. ಅವರು ಸ್ವಾರ್ಥಕ್ಕೆ ಈಡಾಗಿ ಕಾರ್ಯವನ್ನು ಮಾಡುತ್ತಿದ್ದಾರೆ. ಯಾಕಂದ್ರೆ ಅವರಿಗೆ ಆ ಅಧಿಕಾರವನ್ನು ಉಳಿಸ್ಕೊಳ್ಬೇಕಾದ್ರೆ ಒಂದಿಷ್ಟು ಜನರಿಗೆ ತಮ್ಮ ಬಗ್ಗೆ ಭಾವನೆ ಬರುವಂತೆ ಮಾಡಬೇಕಾಗುತ್ತೆ. ವಿರೋಧವಾದ ಮಾತುಗಳನ್ನು ಆಡುವವರಿಗೆ ಆ ಮಾತನ್ನ ಹುಡುಗಿಸುವ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಭಗವಂತ ಹಾಗೆ ಯಾರ ಧ್ವನಿಯನ್ನು ಅಡಗಿಸ್ಲಿಲ್ಲ, ಹುಡುಗಿಸ್ಲಿಲ್ಲ, ನಡುಗಿಸ್ಲಿಲ್ಲ. ಬೈಯೋರನ್ನು ಬೈಲಿಕ್ಕೆ ಬೇಕಾದ ಶಕ್ತಿ ಕೊಟ್ಟಿದ್ದಾನೆ, ಹೊಗಳೋರನ್ನು ಹೊಗಳಿಕ್ಕೆ ಬೇಕಾದ ಶಕ್ತಿ ಕೊಟ್ಟಿದ್ದಾನೆ. ಆದ್ರೆ ಆ ಬೈಯುವಿಕೆ ಅನ್ನೋದಕ್ಕೆ ಒಂದು ಇತಿಮಿತಿ ಇರುತ್ತೆ. ಇತಿಮಿತಿ ಅಂದ್ರೆ ಅವನ ಕೊಡ ತುಂಬಿತು ಅಂದ್ಮೇಲೆ ಅದರಿಂದ ಸಜ್ಜನರಿಗೆ ತೀರಾ ಅನರ್ಥವೇ ಉಂಟಾಗ್ತಾ ಇದೆ, ಹಾನಿ ಉಂಟಾಗ್ತಾ ಇದೆ ಅಂತ ಅನ್ಸಿದ್ರೆ ಆವಾಗ ಅವನ ಬಾಯಿಯನ್ನು ಮುಚ್ಚುತ್ತಾನೆ. ತನ್ಗೆ ಬೈದದ್ದಕ್ಕೆ ಬಾಯಿ ಮುಚ್ಚಿದ್ದಲ್ಲ, ಅದರಿಂದ ಲೋಕಕ್ಕೆ ಇನ್ನಷ್ಟು ಹಾನಿಯಾಗುತ್ತೆ. ಒಬ್ಬನ ದುರಾಡಳಿತವನ್ನ ಲೋಕ ಅನಿವಾರ್ಯವಾಗಿ ಸಹಿಸಿಕೊಳ್ಬಹುದು. ಆದ್ರೆ ಒಬ್ಬ ಸಜ್ಜನನ ಕೂಗು ತಾರಕ್ಕೇರಿದಾಗ ಅವನು ಆ ಕಷ್ಟದಿಂದ ಹೊರಗೆ ಬರಬೇಕು ಅಂತ ನಿರಂತರವಾಗಿ ಭಗವಂತನನ್ನ ಪ್ರಾರ್ಥಿಸಿದಾಗ ದೇವರು ಅದಕ್ಕೆ ಕಿವಿ ಕೊಟ್ಟೇ ಕೊಡ್ತಾನೆ. ಯಾವತ್ತೂ ಕೂಡ ತನ್ನ ಅಂಕೆಯಲ್ಲಿ ಇದೆ ಅನ್ನುವ ಕಾರಣಕ್ಕೆ ಇಷ್ಟ ಬಂದಂತೆ ಜಗತ್ತನ್ನು ನಡೆಸುವವನಲ್ಲ. ಅವನಲ್ಲಿ ಯಾವತ್ತೂ ಸ್ವಾರ್ಥ ಮೊದಲಾದ ದೋಷಗಳು ಇಲ್ಲ. ಸರ್ವ ದೋಷ ವಿವರ್ಜಿತಂ. ಇದು ದೇವರಲ್ಲಿ ನಾವು ಯಾವಾಗ್ಲೂ ಚಿಂತಿಸಬೇಕಾದ ಬಹಳ ಮುಖ್ಯವಾದ ಗುಣ. ಬೇರೆ ಏನು ಚಿಂತಿಸದೇ ಇದ್ರೂ ತೊಂದರೆ ಇಲ್ಲ. ಆದ್ರೆ ದೇವರಲ್ಲಿ ದೋಷವನ್ನು ಮಾತ್ರ ಯಾವ ಕಾರಣಕ್ಕೂ ನಾವು ಚಿಂತಿಸಬಾರದು. ಎಷ್ಟು ಸಾಧ್ಯವೋ ಅಷ್ಟು. ಗೊತ್ತಿಲ್ಲ, ಕೆಲವೊಂದ್ಸತಿ ನಮ್ಮ ಬುದ್ಧಿ ಅಲ್ಲಿಯ ಗುಣಗಳನ್ನ ಗ್ರಹಿಸುವಲ್ಲಿ ಸೋತು ದೇವರು ಕೆಲವೊಂದ್ಸತಿ ಅವನಿಗೆ ಬೇಕಾದ ಹಾಗೆ ಮಾಡ್ತಾನೋ ಏನೋ, ನಮ್ಮನ್ನ ಲಿಸ್ಟ್ ಅಲ್ಲಿ ಇಟ್ಕೊಂಡಿಲ್ಲ. ಯಾರ್ಯಾರು ಬೇಕಾದ ಹಾಗೆ ಅವನನ್ನು ಹೊಗಳ್ತಾರೋ ಅವರಿಗೆಲ್ಲ ಬಾಯಿ ಬರುತ್ತೆ, ಅವರಿಗೆಲ್ಲ ಶಾಸ್ತ್ರ ಬರುತ್ತೆ, ಅವರಿಗೆಲ್ಲ ವೇದ ಬರುತ್ತೆ. ಆದ್ರಿಂದ ಅವರನ್ನ ಮೆಚ್ಚಿಸ್ತಾನೆ, ನಮ್ಗನ್ನೆಲ್ಲ ಹುಚ್ಚಿಡಿಸ್ತಾನೆ ಅಂತ ಹೀಗೆ ಅನ್ಕೊಂಡ್ರೆ ನಮೇಧಯ ನಮೂನಾಸುತೇನ ನ ಪ್ರವಚನೇನ ಲಭ್ಯ. ಅವನು ತುಂಬಾ ತಿಳ್ಕೊಂಡಿದ್ದಾನೆ ಅನ್ನೋ ಕಾರಣ ಕಾಪಾಡುವುದಲ್ಲ, ಅಥವಾ ಅವನು ತುಂಬಾ ದಾನ ದಕ್ಷಿಣೆಯನ್ನು ಕೊಟ್ಟಿದ್ದಾನೆ ಅನ್ನೋದಕ್ಕೆ ದೇವರು ಲೋಕದಲ್ಲಿ ನಾವು ಹೊಗಳುವವನನ್ನು ಮೆಚ್ಚುವ ಹಾಗೆ. ಅಂದ್ರೆ ಒಂದು ವಿಷಯವನ್ನ ಚೆನ್ನಾಗಿ ತಿಳ್ಕೊಂಡದನ್ನ
ಹಾಗೆ ಒಪ್ಪಿಸ್ತಾ ಇದ್ದಾನೆ ಅಂತ ಅನ್ನೋದು ಬೇರೆ. ತುಂಬಾ ಚೆನ್ನಾಗಿ ತಿಳ್ಕೊಂಡದ್ದನ್ನ ಸಮಾಜಕ್ಕೆ ಕೊಡ್ತಾ ಇದ್ದಾನೆ, ನಿಸ್ವಾರ್ಥವಾಗಿ ಸಚ್ಶೀಲ ಸಚ್ಚಾರಿತ್ರ್ಯ ಉಳ್ಳವನಾಗಿ ಬದುಕನ್ನ ನಡೆಸ್ತಾ ಇದ್ದಾನೆ ಅನ್ನುವಾಗ ಪ್ರೀತಿಸುವಂತದ್ದಕ್ಕೆ ಕಾರಣ ಏನು ಅಂದ್ರೆ ಲೋಕಕ್ಕೆ ಹಿತಕಾರಿಯಾತ ಅಂತ, ಸತ್ಯವನ್ನ ಹೇಳುವಲ್ಲಿ ಧೈರ್ಯ ತೋರಿಸ್ತಾ ಇದ್ದಾನೆ ಅಂತ, ಸಾಧು ಸಜ್ಜನರಿಗೆ ಇವನಿಂದ ಉಪಕಾರ ಆಗಿದೆ ಎನ್ನುವ ಕಾರಣಕ್ಕಾಗಿ ಅವನನ್ನ ರಕ್ಷಿಸ್ತಾನೆ. ಹಾಗಾಗಿ ದೇವರಲ್ಲಿ ಎಲ್ಲಿಯೇ ಆಗಲಿ ಯಾವತ್ತೇ ಆಗಲಿ ಅವನು ಹೇಳಿದ ಮಾತುಗಳಲ್ಲಿ ಮತ್ತು ಅವನ ನಡೆಯಲ್ಲಿ ಅಥವಾ ಅವನ ಆಕ್ಷನ್ಗಳಲ್ಲಿ ನಾವು ಕಾಣಬಹುದು ದೋಷ. ಮೇಲ್ನೋಟಕ್ಕೆ ನಮಗೆ ಮನುಷ್ಯ ಸಹಜವಾಗಿ ಲೋಕದ ನಿಯಮಗಳನ್ನು ಅನುಸರಿಸಿ ನಾವು ಲೆಕ್ಕಾಚಾರ ಹಾಕುವಾಗ ದೋಷಗಳು ಕಾಣಬಹುದು. ಆದ್ರೆ ಆ ದೋಷಗಳನ್ನ ನಾವು ಸಮರ್ಥಿಸಿ ಅವನಲ್ಲಿ ಇಂಥ ದೋಷಗಳಿವೆ ಅಂತ ನಾವು ನಿರ್ಧಾರ ಮಾಡ್ಲಿಕ್ಕಾಗುದಿಲ್ಲ. ಯಾಕೆಂದ್ರೆ ನಮ್ಮ ದೃಷ್ಟಿಯಲ್ಲಿ ನಾವು ಕಾಣುವಂಥದ್ದು ಬಹಳ ಸಣ್ಣ ಅಂಶ, ಅದು ಬೇರೆಯವರಿಗೆ ಅತ್ಯಂತ ದೊಡ್ಡ ಅಪರಾಧವಾಗಿರುತ್ತೆ. ಇವನ ವಿಷಯದಲ್ಲಿ ಇವನು ಅನ್ಕೋತಾನೆ ನಾನೇನು ತಪ್ಪೇ ಮಾಡಿಲ್ಲ ಅಂತ. ಆದ್ರೆ ಲೋಕ ಹೇಳ್ತಾ ಇರುತ್ತೆ ಅದರಲ್ಲಿ ಪರಮ ಅನ್ಯಾಯ ನಡೀತಾ ಇದೆ, ಇದರಿಂದ ಲೋಕಕ್ಕೆ ಹಾನಿಯಾಗುತ್ತೆ ಅಂತ. ಹೀಗೆ ಅನೇಕ ಅಂಶಗಳಿಂದ ಸರ್ವದೋಷ ವಿವರ್ಜಿತ ಅಂತ ಯಾಕೆ ಆಚಾರ್ಯರು ಪ್ರಸಂಗ ಬಂದಾಗಲೆಲ್ಲ ಅದನ್ನ ಜೋಡಿಸ್ತಾರೆ ಅಂತಂದ್ರೆ ಅದು ಬಹಳ ಉತ್ತಮವಾದ ಎತ್ತರದ ಭಗವಂತನ ನೆನಪು ಮಾಡಿಕೊಳ್ಳಿಕ್ಕೆ ಬೇಕಾದಂತಹ ಗುಣ. ಯಃ ಪ್ರಾಣಸ್ಯ ಪ್ರಣೇತಾಚ. ಇನ್ನು ನಾವು ಲೋಕದಲ್ಲಿ ಕಾಣುವಂಥದ್ದೇನು? ಉಸಿರಾಟ ಇದ್ರೆ ಜೀವನ ಇದೆ, ಉಸಿರಾಟ ಇಲ್ಲ ಅಂದ್ರೆ ಜೀವನ ಇಲ್ಲ. ಉಸಿರಾಟ ಅನ್ನುವಂಥದ್ದು ಪ್ರತಿಯೊಂದು ಜೀವಿಯಲ್ಲೂ ಕೂಡ, ಮರ ಗಿಡಗಳಿಂದ ಹಿಡಿದು ಕ್ರಿಮಿಕೀಟಗಳಿಂದ ಹಿಡಿದು ಜೀವಂತ ಇರುವ ಪ್ರತಿಯೊಂದು ಜೀವರಾಶಿಯ ಶರೀರಕ್ಕೆ ರಕ್ಷಣೆಗೆ ಕಾರಣವಾದದ್ದು ಈ ಪ್ರಾಣ. ಅದರಿಂದಾಗಿ ಅದೇ ಯಾಕೆ ಎಲ್ಲವನ್ನು ನಿಯಮಿಸ್ತಾ ಇದೆ ಅಂತ ಹೇಳಬಾರದು. ಯಾಕಂದ್ರೆ ಅದು ಹೊರಟು ಹೋದಾಗ ಎಲ್ಲ ಜೀವಿಗಳು ಸಾಯ್ತಾ ಇವೆ, ಅದು ಬಂದು ನಿಂತಾಗ ಎಲ್ಲ ಜೀವರಾಶಿಗಳಿಗೆ ಚಟುವಟಿಕೆ ಉಂಟಾಗ್ತಾ ಇದೆ. ನೀವು ಹೇಳಿದ ವಿಷಯದಲ್ಲಿ ಬೇರೆ ಎಲ್ಲವನ್ನು ಹೇಗೇಗೋ ನಾವು ದೂರ ಇಡಬಹುದು, ಅದು ಇದ್ರೂ ಕೆಲಸ ಆಗುತ್ತೆ, ಇಲ್ಲದೆ ಇದ್ರೂ ಕೆಲಸ ಆಗುತ್ತೆ, ಹಾಗೆ ಹೀಗೆ ಅಂತ. ಅನ್ವಯ ವ್ಯತಿರೇಕ ಅನ್ನೋದು ಯಾವಾಗ್ಲೂ ಒಂದು ನಿರ್ಧಾರವನ್ನ ಮಾಡ್ಲಿಕ್ಕೆ ನಮಗೆ ಮುಖ್ಯವಾದ ಸಾಧನ. ಅನ್ವಯ ವ್ಯತಿರೇಕ ಅಂದ್ರೆ ಅದು ಇದ್ದಾಗ ಅದರಿಂದ ಕೆಲಸ ಆಗಬೇಕು, ಅದು ಇಲ್ಲದೆ ಇದ್ದಾಗ ಅದಿಲ್ಲ ಅನ್ನುವ ಕಾರಣಕ್ಕಾಗಿ ಕೆಲಸ ಆಗ್ಬಾರ್ದು. ಇದು ಆ ವಸ್ತುವಿಗೆ ಕಾರಣ ಅಂತ ಹೇಳುವಂತದ್ದು. ಕಟ್ಟಿಗೆ ಇದ್ರೆ ಬೆಂಕಿ ಇರುತ್ತೆ, ಕಟ್ಟಿಗೆ ಇಲ್ಲ ಅಂದ್ರೆ ಬೆಂಕಿ ಉರಿಯುವುದಿಲ್ಲ. ಬೆಂಕಿ ಇದ್ದಲ್ಲೆಲ್ಲ ಹೊಗೆ ಇರುತ್ತೆ, ಹೊಗೆ ಇದ್ದಲ್ಲೆಲ್ಲ ಬೆಂಕಿ ಇರುತ್ತೆ ಅಂತ ಹೀಗೆ ನಾವು ಹೇಳಿದ್ರೆ ಬೆಂಕಿ ಇದ್ದಲ್ಲೆಲ್ಲ ಹೊಗೆ ಇರುತ್ತೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಕೆಂಡ ಇರುತ್ತೆ, ಹೊಗೆ ಆಡ್ತಾ ಇರುವುದಿಲ್ಲ. ನಾವು ಬೆಂಕಿ ಇದ್ದಲ್ಲೆಲ್ಲ ಹೊಗೆ ಇರುತ್ತೆ ಅಂತ ಹೇಳಿದ್ವಿ. ಆಗ ಏನ್ ಹೇಳ್ಬೇಕು ಅಂದ್ರೆ ಬೆಂಕಿ ಆರಂಭ ಆಗುವಾಗ, ಉರಿಯುವುದಕ್ಕೆ ಶುರುವಾಗುವಾಗ ಮೊದಲು ಹೊಗೆ ಇತ್ತು, ಆದ್ರೆ ದೋಷಗಳೆಲ್ಲ ಕಳೆದ ಮೇಲೆ ಈಗ ಬೆಂಕಿ ಮಾತ್ರ ಇದೆ. ಎಲ್ಲೋ ಒಂದು ಕಾಲದಲ್ಲಾದ್ರೂ ಬೆಂಕಿ ಮತ್ತು ಹೊಗೆ ಒಟ್ಟಿಗಿರುತ್ತೆ ಅಲ್ಲ. ಕಬ್ಬಿಣದ ಗುಂಡು ದಗ 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 ಅಂತ ಉರಿಯುವಲ್ಲಿ ಬಂದಾಗ ಹೊಗೆ ಇರುವುದಿಲ್ಲ. ಆದ್ರಿಂದಾಗಿ ಅನ್ವಯವನ್ನ ಹೇಳ್ಬೋದು, ವ್ಯತಿರೇಕವನ್ನ ಹೇಳಲಿಕ್ಕಾಗುದಿಲ್ಲ. ಎಲ್ಲೆಲ್ಲಿ ಹೊಗೆ ಇದೆಯೋ ಅಲ್ಲೆಲ್ಲ ಬೆಂಕಿ ಇದೆ ಅಂತ ಹೇಳ್ಬೋದು, ಆದ್ರೆ ಎಲ್ಲೆಲ್ಲಿ ಬೆಂಕಿ ಇದೆಯೋ ಅಲ್ಲೆಲ್ಲ ಹೊಗೆ ಇದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಈ ಕಾರಣಕ್ಕಾಗಿ ಇಲ್ಲಿ ಅನ್ವಯ ವ್ಯತಿರೇಕ ಇರುವುದಿಲ್ಲ. ಅಂದ್ರೆ ಕೆಲವುದಕ್ಕೆ ವ್ಯಾಪ್ತಿ ಇರುತ್ತೆ, ಕೆಲವುದಕ್ಕೆ ವ್ಯಾಪ್ತಿ ಇರಲ್ಲ. ಹಾಗೆಯೇ ಪ್ರಾಣ ಎಲ್ಲೆಲ್ಲಿ ಇರ್ತಾನೋ ಅಲ್ಲೆಲ್ಲ ಬದುಕುತ್ತೆ ಜೀವನ. ಯಾವ ಕಡೆಯಲ್ಲೆಲ್ಲ ಜೀವ ಇಲ್ವೋ ಅಲ್ಲಿ ಪ್ರಾಣ ಇಲ್ಲ ಅನ್ನೋದು ಸ್ಪಷ್ಟ. ಹಾಗಾಗಿ ಪ್ರಾಣನನ್ನೇ ನಾವು ಸರ್ವೋತ್ತಮ ಅಂತ ಯಾಕೆ ಹೇಳ್ಬಾರ್ದು? ಅದಕ್ಕೆ ಸವು ಪ್ರಾಣಸ್ಯ ಪ್ರಾಣ ಅನ್ನುವ ಮಾತನ್ನು ಉಪನಿಷತ್ತು ಹೇಳಿತು. ಆಚಾರ್ಯರು ಯಃ ಪ್ರಾಣಸ್ಯ ಪ್ರಣೇತಾಚ. ನೋಡಿ, ಅವರಿಗೆ ಈ ಲಾಜಿಕ್ ಮಾಡಿ ತನ್ನನ್ನು ಎಲ್ಲದಕ್ಕಿಂತ ಮಿಗಿಲಾದ ತತ್ವ ತಾನು ಪ್ರಾಣದೇವರ ಅವತಾರ ಅಂತ ಹೇಳಿಕೊಂಡವರಿಗೆ ತನ್ನನ್ನು ದೊಡ್ಡದು ಮಾಡಿಕೊಳ್ಳುವುದಿತ್ತು. ಈ ಕೆಲವರಿಗೆಲ್ಲ ತಮ್ಮನ್ನ
ಏನಾದ್ರೂ ಮಾಡಿ ಸಮಾಜದಲ್ಲಿ ಪ್ರತಿಷ್ಠೆ ಮಾಡಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಶಿಷ್ಯರಿಂದ ಏನೇನೋ ಕಥೆಗಳನ್ನ ಹೇಳಿಸಿ ದೊಡ್ಡವರಾಗ್ತಾರೆ. ನೀವು ಬರೀರಿ, ನೀವಿದನ್ನು ಹೇಳಿ, ನೀವಿದನ್ನು ಹೇಳಿದ್ರೆ ನಿಮ್ಗೆ ಇಂಥದ್ದನ್ನು ಅನುಕೂಲ ಮಾಡಿಕೊಡ್ತೇವೆ ಅಂತ ಕೆಲವರೆಲ್ಲ ಆ ರೀತಿ ತಮ್ಮ ಸ್ಟೇಜ್ಗಳಲ್ಲಿ ಮಹಿಮೆಯನ್ನ, ಗರಿಮೆಯನ್ನ, ವಿಶೇಷ ವ್ಯಕ್ತಿತ್ವವನ್ನ ತಾವೇ ಪ್ರಶಸ್ತಿ ಕೊಟ್ಟುಕೊಂಡು ಹೊಗಳಿಕೊಳ್ಳುವಂತ ಒಂದು ದುರವಸ್ಥೆಯನ್ನು ನಾವು ಲೋಕದಲ್ಲಿ ನೋಡ್ತೇವೆ. ದೇವರು ಕೂಡ ಈ ವಿಷಯದಲ್ಲಿ ವೇದಗಳಿಂದ ಹೊಗಳಿಸಿಕೊಂಡು ತಾನು ದೊಡ್ಡವರು ಅಂತ ಹೇಳಿಕೊಳ್ಳುವುದಕ್ಕೆ ಏನು ಸಹಕಾರ ಇದೆ ಅಂತ ಕೇಳಿದಾಗ ಅದಕ್ಕೆ ಆಚಾರ್ಯರು ಹೇಳಿದ್ರು, ಯಪ್ರಣೇತ. ಹಾಗಿಲ್ಲ, ಅವನು ತನ್ನನ್ನು ಹೊಗಳಿಕೊಳ್ಳಿಕ್ಕೋಸ್ಕರ ಯಾವತ್ತೂ ಕೂಡ ಶಾಸ್ತ್ರಗಳನ್ನ ರಚನೆ ಮಾಡಿದ್ದಲ್ಲ. ಅವನ ಗುಣ ಹೊಗಳುವ ಹಾಗೆ ಇದೆ, ಆದ್ರಿಂದಾಗಿ ಅದನ್ನ ಅವನಲ್ಲದೆ ಬೇರೆಯವರು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆದ್ರಿಂದಾಗಿ ಅವನದನ್ನ ಲೋಕದಲ್ಲಿ ಪ್ರಸಾರ ಮಾಡ್ತಾ ಇದ್ದಾನೆ. ಅದರಿಂದಾಗಿ ಪ್ರಾಣನನ್ನು ಕೂಡ ಪ್ರಚೋದಿಸುತ್ತಾನೆ ಅನ್ನುವುದು ಆತನ ವಿಶೇಷತೆ. ಅದು ಇದನ್ನು ಸ್ವತಃ ಪ್ರಾಣನೂ ತಿಳಿದಿದ್ದಾನೆ. ಯಪ್ರಣೇತ ಪ್ರಾಣಸ್ಯ ಸವು ಪ್ರಾಣಸ್ಯ ಪ್ರಾಣ. ಉಸಿರಿಗೂ ಕೂಡ ಉಸಿರು ತುಂಬುವಂತಹ ನಾರಾಯಣನಿಗೆ ಪ್ರಾಣದೇವರು ಪ್ರಚೋದಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನೇ ಪ್ರಾಣನನ್ನ ಪ್ರಚೋದಿಸ್ತಾನೆ. ಹೌದಲ್ವಾ? ಎಷ್ಟೋ ಸರ್ತಿ ಇನ್ನೂ ಸ್ವಲ್ಪ ಹೊತ್ತು ಉಸಿರಾಡಬೇಕು ಅಂತ ಅನ್ಕೊಂಡ್ರು ಕೂಡ ಉಸಿರಾಟ ಆಗುದಿಲ್ಲ. ಅದು ಉಪನಿಷತ್ತೇ ಹೇಳುತ್ತೆ, ತತ್ ಪ್ರಾಣಮ ಸೃಜತ. ದೇವರಿಗೆ ತಾನು ಇದ್ದಲ್ಲೆಲ್ಲ ತನ್ನ ಜೊತೆಗಿರ್ಬೇಕು, ತಾನು ಇಲ್ಲದೆ ಇದ್ದಾಗ ಅಥವಾ ತಾನು ಹೊರಟಾಗ ತನ್ನ ಜೊತೆಗೆ ಹೊರಡಬೇಕು ಅನ್ನುವ ಕಾರಣಕ್ಕೋಸ್ಕರ ತತ್ ಪ್ರಾಣಮ ಸೃಜತ. ಅವನು ಪ್ರಾಣವನ್ನು ತಂದ. ಮನಃಷ್ಠಾನಿ ಇಂದ್ರಿಯಾಣಿ ಪ್ರತಿಷ್ಠಾನಿ ಕರ್ಷತಿ ಶರೀರಮ್ಯದ ವಾಪ್ನೋತಿ ಯಚ್ಚ ವಿಕ್ರಮದೀಶ್ವರ ಅನ್ನುವಲ್ಲಿ ವಾಯುರ್ಗಂಧ ನಿವಾಶಯ. ವಾಯುವು ಗಂಧವನ್ನ ಎತ್ತಿಕೊಂಡು ಹೋಗುವ ಹಾಗೆ ಪ್ರಾಣನು ಜೀವಗಳನ್ನು ಎತ್ತಿಕೊಂಡು ಹೋಗ್ತಾನೆ ಪರಮಾತ್ಮನ ಜೊತೆಗೆ. ಅವರದೋ ವಾಯು ವಾಹನ. ವಾಯು ಕೂಡ ಯಾರಿಗೆ ವಾಹನನಾಗಿದ್ದಾನೋ ಅವನು ಪರಮಾತ್ಮ ಅಂತ. ಹೀಗೆ ಅವನನ್ನು ತನ್ನ ವಾಹನವನ್ನಾಗಿ ಮತ್ತು ಅವನ ಮೂಲಕ ಜಗತ್ತಿನಲ್ಲಿ ಉಸಿರಿನ ಬಲವನ್ನ ತುಂಬಿದ್ದಾನೆ. ಆದ್ದರಿಂದಾಗಿ ಅವನು ಕೂಡ ಪ್ರಾಣನಿಗೆ ಪ್ರಚೋದಕನಾಗಿದ್ದಾನೆ. ಪರಮಾತ್ಮ ಇದ್ರೆ ಮಾತ್ರ. ಯಾಕೆ ಅಂದ್ರೆ ನಾವು ಅನ್ಕೊಂಡಿದ್ದೇವೆ ಏನು, ಪ್ರಾಣ ಹೊರಟ್ರೆ ಜೀವ ಹೊರಟು ಹೋಗುತ್ತೆ, ಪ್ರಾಣ ಇದ್ರೆ ಜೀವ ಇರುತ್ತೆ. ಹೌದು, ಆದ್ರೆ ಒಂದು ಮಾತಿದೆ, ಬ್ರಹ್ಮಣ ತ್ಯಕ್ತದೇಹಸ್ತು ಬುಧ ಇತ್ಯುಚ್ಯತೆ ಬುಧೈಹಿ ಅಂತ. ಯಾವಾಗ ಪರಮಾತ್ಮ ತನ್ನ ಅಸ್ತಿತ್ವ ಸಾಕು, ಇಲ್ಲಿ ಏನೂ ಕೂಡ ಮಾಡಬೇಕಾದ ಕೆಲಸ ಇಲ್ಲ ಅನ್ನಿಸಿ ಭವಿಷ್ಯ ಪುರಾಣ ತುಂಬಾ ಚೆನ್ನಾಗಿ ಹೇಳುತ್ತೆ ಆ ಮಾತನ್ನ. ನವಂ ಕಾರ್ಯಂ, ಹೊಸ ಯಾವುದೇ ಕಾರ್ಯವನ್ನ ಮಾಡ್ಲಿಕ್ಕೆ ನನಗೆ ಇಲ್ಲಿ ಶರೀರದಲ್ಲಿ ಜಾಗ ಇಲ್ಲ, ಅವಕಾಶ ಇಲ್ಲ ಅಂತ ಅನಿಸಿದಾಗ ದೇವರು ಹೊರಟು ಬಿಡ್ತಾನಂತೆ. ದೇವರು ಹೊರಟ್ರೆ ಆಗ ಪ್ರಾಣದೇವರು ಅವನು ಕೂಡ ಹೊರಟು ಬಿಡ್ತಾನೆ. ಆದ್ರೆ ನನಗೆ ಪ್ರಾಣ ಹೊರಟದ್ದು ಕಾಣುತ್ತೆ, ದೇವರು ಹೊರಟದ್ದು ಕಾಣಲ್ಲ. ಆದ್ರಿಂದಾಗಿ ನಮ್ಮ ಅನ್ವಯ ವ್ಯತಿರೇಕದಲ್ಲಿ ಪ್ರಾಣನೇ ಸರ್ವೋತ್ತಮ ಅಂತ ಅನ್ನಿಸುವ ಕಾಣುತ್ತೆ. ಆದ್ರೆ ಶಾಸ್ತ್ರಗಳು ಹೇಳುವ ಹಾಗೆ ಪ್ರಾಣನನ್ನೂ ಕೂಡ ಪ್ರಚೋದಿಸುವಂತಹ ವ್ಯಕ್ತಿತ್ವ ಅದು ನಮಗೆ ಮಹಾಭಾರತದಲ್ಲಿ ಸಿಗುವುದು ದೈವತಕ ಪರ್ವತದಲ್ಲಿ ನಡೆದ ಒಂದು ಕೂಡೂಟದ ಪ್ರಸಂಗದಲ್ಲಿ. ಕೃಷ್ಣನನ್ನ ಎಲ್ಲ ರಾಜರು ಎದುರಿಸಬೇಕು ಅಂತ ಕುಂತಿದೇವಿ ಕೇಳಿಕೊಂಡಾಗ ಪಾಂಡವರು ಕೂಡ ಅದರಲ್ಲಿ ಒಂದು ಭಾಗವಾಗಬೇಕಾದ ಅನಿವಾರ್ಯತೆ ಬರುತ್ತೆ. ಕೃಷ್ಣ ಸ್ವತಃ ಆದೇಶ ಮಾಡ್ತಾನೆ, ನೀವು ನನ್ನ ಜೊತೆ ಹೋರಾಡಬೇಕು ಅಂತ. ಉಳಿದವರು ಹೋರಾಡಿದ್ರು ಕೂಡ ಭೀಮಸೇನ ನಾನು ದೇವರ ಜೊತೆಗೆ ಹೋರಾಡುವವನೇ ಅಲ್ಲ, ನನಗಂತ ಕನಸೂ ಬೀಳಲ್ಲ, ನನಗಂತದ್ರ ಯೋಚನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅಂದಾಗ, ಇಲ್ಲ ಇದು ಲೋಕದ ದೃಷ್ಟಿಯಿಂದ ನನ್ನ ಆದೇಶ, ಎಲ್ಲರನ್ನು ಗೆಲ್ಲಬಲ್ಲೆ ಅನ್ನೋದನ್ನ ಈ ಕುಂತಿ ಅಪೇಕ್ಷೆ ಪಡ್ತಾ ಇದ್ದಾಳೆ. ಅದು ಲೋಕಕ್ಕೆ ಸಾರಬೇಕಾದ ಕೆಲಸ ಆದ್ರಿಂದ ನೀನು ಈ ವಿಷಯದಲ್ಲಿ ನನ್ನನ್ನ ಎದುರಿಸಲೇಬೇಕು ಅಂತ. ಅದಕ್ಕೆ ಭೀಮಸೇನ ಹೇಳ್ತಾರೆ, ನನ್ನ ಹತ್ರ ಯುದ್ಧ ಮಾಡಿ ನಿನ್ನನ್ನ ಗೆಲ್ಲಬೇಕು ಅಂತ ಅನ್ನುವ ಇಚ್ಛೆ ಅಂತೂ ಖಂಡಿತ ನಡೀಲಿಕ್ಕೆ ಸಾಧ್ಯ ಇಲ್ಲ.
ಬೇರೆ ಏನಾದ್ರೂ ದಾರಿ ಹೇಳು. ಹಾಗಿದ್ರೆ ನಾನು ರಥವನ್ನ ಓಡಿಸಿಕೊಂಡು ಹೋಗ್ತೇನೆ, ನೀನು ಆ ರಥವನ್ನ ನಿಲ್ಲಿಸಿದ್ರೆ ಸಾಕು, ನನ್ನ ಮೇಲೆ ಕೈ ಎತ್ತುವುದು ಅಂತ ನಿನಗೆ ಹಿಂಸೆ ಆಗತ್ತೆ ಅಂದ್ರೆ ಅಷ್ಟು ಭಕ್ತಿ. ಯಾರಾದ್ರೂ ತಾಕತ್ತಿದ್ದವನು, ಅವನನ್ನು ಮೀರಬಹುದಾದ ಶಕ್ತಿ ಇದ್ದವನು, ಅವನಲ್ಲಿ ಭಕ್ತಿ ಮಾಡಬೇಕಾದದ್ದು ಏನಿದೆ? ಒಂದು, ಅವನ ಅಪರಿಮಿತವಾದ ಗುಣ ಸಾಮರ್ಥ್ಯವನ್ನ ಮೆಚ್ಚಿದ್ದಾನೆ ಅಂತ ಅರ್ಥ. ಮೆಚ್ಚಿದ್ದಾನೆ ಅಂದ್ರೆ ಅವನಲ್ಲಿ ಸಹಜವಾಗಿ ಆ ಗುಣ ಇದೆ ದೇವರಲ್ಲಿ. ಅದು ಮತ್ತೆ ಯಾವಾಗ್ಲೂ ಕೆಲವು ಕಾಲ ಮಾತ್ರ ಅಲ್ಲ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಇರುವಂತಹ ಗುಣ ಅದು. ಆದ್ರೆ ಪ್ರಾಣನಿಗೆ ಪರಮಾತ್ಮನ ಬಲದಿಂದ ಅಂತಹ ಸಾಮರ್ಥ್ಯ ಇದೆ ಅನ್ನುವ ಕಾರಣಕ್ಕಾಗಿ ನೀನು ಕೈ ಬಿಟ್ರೆ ನಾನು ಕೂಡ ಅಲ್ಲಿ ನಿಲ್ಲಿಕ್ಕಾಗುವುದಿಲ್ಲ ದೇವರೇ ಅಂತ ಭೀಮಸೇನ ತಾನು ರಥವನ್ನು ಎಳಿಲಿಕ್ಕೆ ಪ್ರಯತ್ನಿಸಿ ರಥ ಸಮೇತ ಭೀಮನನ್ನ ಕೃಷ್ಣ ಎಳ್ಕೊಂಡು ಹೋಗ್ತಾನೆ. ಶ್ಲೋಕದಲ್ಲಿ ಭೀಮಸೇನನ್ನು ಕೂಡ ಕೃಷ್ಣ ಸೋಲಿಸಿದ ಅನ್ನುವ ಯಥಾಸ್ಥಿತಿ ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ಈ ರೀತಿ ಪ್ರಾಣನ ಪ್ರಣೇತ ಭೀಮಸೇನನ್ನು ಸೋಲಿಸುವ ಮೂಲಕ ಕೃಷ್ಣ ಪ್ರಾಣನಿಗಿಂತಲೂ ಮಿಗಿಲು ಅನ್ನೋದನ್ನ ತೋರಿದ್ದಾನೆ. ಹೀಗೆ ಅನೇಕ ಸಂಗತಿಗಳನ್ನ ನಾವು ಈ ಪ್ರಶ್ನೋತ್ತರದಲ್ಲಿ ಕಾಣುವಂತದ್ದಿದೆ. ಅಗಮ್ಯ ಸರ್ವದೇವ ಇಷ್ಟ, ಸರ್ವದೇವತೆಗಳಿಂದಲೂ ಕೂಡ ತಿಳಿಯಲಾಗದವನು. ಯಾಕೆಂದ್ರೆ ಅವರಿಗೆ ಮಿತಿ ಇದೆ, ಪರಿಪೂರ್ಣತ್ವ ಹೇತುತಃ ಅವರಿಗೆ ಪರಿಪೂರ್ಣತೆ ಇದೆ. ಪರಮಾತ್ಮನಿಗೆ ಪರಿಪೂರ್ಣತೆ ಇದೆ, ಆದ್ರೆ ಉಳಿದ ಜೀವರಾಶಿಗೆ, ದೇವತೆಗಳಿಗೆ ಆ ಪರಿಪೂರ್ಣತೆ ಇಲ್ಲ. ಅದರಿಂದಾಗಿ ಉಳಿದ ದೇವತೆಗಳೆಲ್ಲ ಅವನನ್ನ ತಿಳಿಯಲು ಪ್ರಯತ್ನಿಸಿಯೂ ಕೂಡ, ಇದೇ ಈ ತಲವಕಾರ ಉಪನಿಷತ್ತಿನ ಪ್ರಧಾನವಾದ ಒಂದು ಸಂದೇಶವೂ ಹೌದು. ಮುಂದೆ ಇದೇ ಅದನ್ನೇ ಕಥೆಯಾಗಿ ಈ ಉಪನಿಷತ್ತು ಹೇಳುತ್ತೆ. ಸರ್ವದೇವೈಹಿ ಅಗಮ್ಯತ್ವ, ಎಲ್ಲ ದೇವತೆಗಳಿಂದಲೂ ಕೂಡ ಅಗಮ್ಯನಾಗಿದ್ದಾನೆ. ಪ್ರಾಣಾದೀನಾಂ ಪ್ರಣೇತಾಚ, ಪ್ರಾಣನೇ ಮೊದಲಾದ ಸಕಲ ಜೀವರಾಶಿಗಳನ್ನು ಪ್ರಣೇತ ಪ್ರಚೋದಿಸುವನಾದ್ರಿಂದಾಗಿ ಸರ್ವವೇತ್ತ, ಅಷ್ಟೇ ಅಲ್ಲ ಸರ್ವಶಃ, ಎಲ್ಲಾ ಕಾಲಕ್ಕೂ ಕೂಡ ಎಲ್ಲಾ ವಿಷಯಗಳನ್ನು ಚೆನ್ನಾಗಿ ಬಲ್ಲವನಾಗಿದ್ದಾನೆ. ಎಲ್ಲಾ ಕಾಲದಲ್ಲೂ ಜಗತ್ತಿನ ಕ್ರಿಯೆಗಳನ್ನ ಹೇಗೆ ನಡೆಸಬೇಕು, ಯಾವಾಗ ನಡೆಸಬೇಕು, ಎಷ್ಟು ನಡೆಸಬೇಕು ಅಂತ ತಿಳಿದು ಕಾರ್ಯವನ್ನು ಮಾಡುತ್ತಾನೆ. ಅದರಿಂದಾಗಿ ಅವನನ್ನ ಸರ್ವವೇತ್ತ, ಸರ್ವೋತ್ತಮಶ್ಚ, ಅವನು ಆದ್ರಿಂದಾಗಿ ಸರ್ವೋತ್ತಮ. ಸರ್ವತ್ರ, ಮತ್ತವನು ಎಲ್ಲ ಕಡೆ ಇದ್ದಾನೆ, ಎಲ್ಲ ಶಕ್ತಿಗಳಿಂದ ಕೂಡಿದ್ದಾನೆ, ಎಲ್ಲ ಗುಣಗಳಿಂದ ಕೂಡಿದ್ದಾನೆ, ದೇವತೆಗಳಿಂದ ಪೂರ್ತಿ ತಿಳಿಯಲಾರದವನಾಗಿದ್ದಾನೆ. ಚಕ್ಷುರಾದೇಶ್ಚ ಸರ್ವಶಃ, ಕೇವಲ ಪ್ರಾಣವನ್ನ ಮಾತ್ರ ಅಲ್ಲ, ಕಣ್ಣು, ಮೂಗು, ನಾಲಿಗೆ, ಕಿವಿ ಮೊದಲಾದ ಸಕಲ ಇಂದ್ರಿಯಗಳನ್ನು ಕೂಡ ಒಳಗಿನಿಂದ ನಿಂತು ನಿರಂತರ ಪ್ರೇರೇಪಿಸುವವನು. ಅವನನ್ನ ವಿಷ್ಣು ಅಂತ ತಿಳ್ಕೋ, ಅವನನ್ನು ನಾರಾಯಣ ಅಂತ ತಿಳ್ಕೋ. ಸ ವಿಷ್ಣು ರೀತಿ ಧಾರ್ಯತ, ಯಾರು ಪ್ರಾಣಗಳ ಪ್ರಣೇತರುವೋ, ಯಾರು ದೇವತೆಗಳ ಅರಿವಿಗೆ ಬರುವುದಿಲ್ಲವೋ, ಯಾರು ಸರ್ವದೋಷ ವಿವರ್ಜಿತನೋ, ಎಲ್ಲ ಸಾಮರ್ಥ್ಯಗಳನ್ನು ಯಾರು ಹೊಂದಿದ್ದಾನೋ, ಯಾರು ಸರ್ವ ವಿಷಯಕವಾದ ಜ್ಞಾನವನ್ನ ಹೊಂದಿದ್ದಾನೋ, ಎಲ್ಲ ಜಗತ್ತಿನ ವಸ್ತುಗಳಿಗೆ ಆಧಾರನಾಗಿದ್ದಾನೋ, ಯಾವ ಉಪಮೆಯೂ ಕೂಡ ಆತನನ್ನ ಪರಿಚಯಿಸಲಿಕ್ಕೆ ಸಾಧ್ಯ ಇಲ್ಲವೋ, ಎಲ್ಲ ಜೀವರಾಶಿಗಳ ಇಂದ್ರಿಯಗಳ ಪ್ರೇರಕ ಯಾರಾಗಿದ್ದಾನೋ ಅವನೇ ವಿಷ್ಣು ಅಂತ ತಿಳಿ ಅಂತ ಇಷ್ಟು ಸ್ಪಷ್ಟವಾಗಿ ಚತುರ್ಮುಖ ಪಂಚಮುಖನಿಗೆ ಸಹಸ್ರಮುಖನ ಬಗ್ಗೆ, ಸಹಸ್ರಾಕ್ಷನೇ ಮೊದಲಾದಂತಹ ದೇವತೆಗಳಿಗೆ ನಾಯಕನಾಗಿ ಭಗವಂತ ಇದ್ದಾನೆ ಅಂತ ತಿಳಿಸಿಕೊಟ್ಟ ಅನ್ನುವಲ್ಲಿಗೆ ಇವತ್ತಿನ ಈ ಚಿಂತನೆಯನ್ನ ಮುಕ್ತಾಯ ಮಾಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಿತಮಸ್ತು.